TV11 ಕನ್ನಡ ಸದಾ ನಿಮ್ಮೊಂದಿಗೆ. ಎಲ್ಲರಿಗೂ ನಮಸ್ಕಾರ. ಆಸ್ ಯೂಶುವಲ್ ಶಶಿಕಲಾ, ಫ್ಯಾಮಿಲಿ ಅಡ್ವೊಕೇಟ್ ಇಯರ್. ಸೊ ಇವತ್ತು ನಾನು ಮುಖ್ಯವಾಗಿ ನಿಮಗೆ ಈ ಒಂದು ಡಿವೋರ್ಸ್ ಕೇಸ್ನ ಹಾಕಿದಾಗ ನಿಮಗೆ ಆ ಡಿವೋರ್ಸ್ ಕೇಸ್ನ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಎಷ್ಟೊಂದು ಜನಕ್ಕೆ ಏನೋ ಕೇಳ್ತಾರೋ, ಏನು ಬಿಡ್ತಾರೋ, ಲಾಯರ್ ಹತ್ರ ಹೋಗೋದು ಹೆಂಗೆ, ಯಾರನ್ನ ಮೀಟ್ ಮಾಡಬೇಕು, ಎಲ್ಲ ಗೊಂದಲಗಳಿರ್ತವೆ. ಸೊ ನಾನು ಆ ಎಲ್ಲ ಗೊಂದಲಕ್ಕೂ ಇವತ್ತು ಒಂದು ಆನ್ಸರ್ ತಂದಿದ್ದೀನಿ ನಿಮಗೋಸ್ಕರ. ಸೊ ಫಸ್ಟ್ ಆಫ್ ಆಲ್ ನಾನು ಯಾರೇ ಆಗಲಿ ಎಲ್ಲೇ ಹೋಗಲಿ, ನೀವು ಒಂದು ಡಿವೋರ್ಸ್ ಕೇಸ್ನ ಅಪ್ರೋಚ್ ಮಾಡಬೇಕು ಕೋರ್ಟಿಗೆ ಅನ್ನೋದಾದರೆ ನಿಮಗೆ ಮುಖ್ಯವಾಗಿ ಸರ್ಟನ್ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಆ ಜುರಿಸ್ಡಿಕ್ಷನ್ಗೆ ವ್ಯಾಪ್ತಿಗೆ ಒಳಪಡುವಂತಹ ಆಧಾರ್ ಕಾರ್ಡ್ ಇರಬೇಕಾಗತ್ತೆ. ಅದರ್ವೈಸ್ ಅಲ್ಲಿ ನೀವು ಮದುವೆ ಮಾಡ್ಕೊಂಡಿರೋ ಇನ್ವಿಟೇಷನ್ ಕಾರ್ಡ್ ಬೇಕಾಗಿರುತ್ತೆ. ಜೊತೆಗೆ ನಿಮ್ಮ ಮ್ಯಾರೇಜ್ ಫೋಟೋಸು ಬೇಕಾಗಿರುತ್ತೆ. ಓಕೆ, ಸೊ ಇಷ್ಟೆಲ್ಲ ನಿಮ್ಮ ಬೇಸಿಕ್ ಕ್ರೈಟೀರಿಯಾ ಟು ಫೈಲ್ ದಿ ಡಿವೋರ್ಸ್. ಅಂದರೆ ಇಷ್ಟೆಲ್ಲ ಒಂದು ಬೇಸಿಕ್ ಆಗಿ ಬೇಕಾಗಿರೋ ಡಾಕ್ಯುಮೆಂಟ್ ಟು ಫೈಲ್ ದಿ ಡಿವೋರ್ಸ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತಪ್ಪ, ಅದಾದಮೇಲೆ ಏನಾಗುತ್ತೆ, ನೆಕ್ಸ್ಟ್ ಏನು ಪ್ರೋಗ್ರೆಸ್ ಏನು ಅಂತ ಕೇಳೋದಾದರೆ ಅದನ್ನು ನಾವು ಬೇಸ್ಡ್ ಆನ್ ದಟ್ ಜುರಿಸ್ಡಿಕ್ಷನ್ ನಿಮ್ಮ ಮ್ಯಾರೇಜ್ ಡೇಟ್ ಆಫ್ ಮ್ಯಾರೇಜು, ನಿಮ್ಮ ಮದುವೆಯಲ್ಲಿ ಏನೆಲ್ಲ ಸಮಸ್ಯೆಗಳಾಯಿತು, ಯಾವಾಗಾಯಿತು, ಸಪ್ರೇಷನ್ ಏನು, ಯಾವ ಗ್ರೌಂಡ್ಸು ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಆ್ಯಸ್ ಯೂಶುವಲ್ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಯಾವೆಲ್ಲ ಗ್ರೌಂಡ್ಗಳು, ಯಾವೆಲ್ಲ ಸಮಸ್ಯೆಗಳಿದ್ದಾಗ ನೀವು ಡಿವೋರ್ಸ್ಗೆ ಅಪ್ರೋಚ್ ಮಾಡ್ಬೋದಂತ. ಸೊ ಬೇಸ್ಡ್ ಆನ್ ದಟ್ ಗ್ರೌಂಡ್ ನಾವು ಲಾಯರ್ಸ್ಗಳು ಆ ಗ್ರೌಂಡ್ಸ್ನ ಮೆನ್ಷನ್ ಮಾಡಿ ಪಿಟಿಷನ್ ಹಾಕ್ತೀವಿ. ಪಿಟಿಷನ್ ಹಾಕಿದ್ಮೇಲೆ ಒಂದು 2.5 ಮಂತ್ ಒಳಗಡೆ, ಅಂದರೆ 2 ಮಂತ್ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಮಂತ್ ಒಳಗೆ ನಿಮ್ಮ ಸ್ಪೌಸಿಗೆ ನೋಟಿಸ್ ಹೋಗೋ ಥರ ಕೋರ್ಟ್ ಆರ್ಡರ್ ಮಾಡುತ್ತೆ. ಓಕೆ, ಸೊ ಅದು ಆರ್ಡರ್ ಮಾಡಾದ್ಮೇಲೆ ಅವರು ಬಿಫೋರ್ ಕೋರ್ಟ್ ಬರ್ತಾರೆ. ಬಂದಾದಮೇಲೆ ಅದು ಅವ್ರು ವಕಾಲತ್ ಹಾಕ್ತಾರೆ. ವಕಾಲತ್ ಹಾಕಾದ್ಮೇಲೆ ಮೀಡಿಯೇಷನ್ಗೆ ರೆಫರ್ ಆಗುತ್ತೆ. ಮೀಡಿಯೇಷನ್ ರೆಫರ್ ಆಗಿ ಅಲ್ಲೇನಾದ್ರು ಪಾಸಿಬಲ್ ಅಲ್ಲೇ ಸೆಟಲ್ ಆಯಿತು ಅಂದರೆ ನಿಮ್ಮ ಕೇಸ್ ಅಲ್ಲೇ ಮುಗಿಯುತ್ತೆ. ಒಂದು ವೇಳೆ ಅಲ್ಲಿ ಏನಾದರೂ ನೀವು ಸೆಟ್ಲ್ಮೆಂಟ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಅದು ಮತ್ತೆ ಬ್ಯಾಕ್ ಟು ಕೋರ್ಟ್ ಹೋಗುತ್ತೆ. ಅಲ್ಲಿ ಎವಿಡೆನ್ಸ್ ಮಾಡಬೇಕಾಗುತ್ತೆ. ಬೇಸ್ಡ್ ಆನ್ ನಿಮ್ಮ ಎವಿಡೆನ್ಸು, ನಿಮ್ಮ ಎಲ್ಲ ಹೇಳಿಕೆಗಳ ಮೇರೆಗೆ ನಿಮಗೆ ಫೈನಲಿ ಡಿವೋರ್ಸ್ ಡಿಕ್ರಿ ಆಗ್ಬೋದು ಅಥವಾ ಡಿಸ್ಮಿಸ್ ಆಗ್ಬೋದು. ದಟ್ ಇಸ್ ಆಲ್ ಬೇಸ್ಡ್ ಆನ್ ಯುವರ್ ಎವಿಡೆನ್ಸ್. ಕೋರ್ಟಿಗೆ ನೀವು ಕೊಟ್ಟಿರೋ ಎಲ್ಲ ಸಾಕ್ಷಿಗಳು ಸಮಂಜಸ ಅನಿಸಿದ್ರೆ ನಿಮ್ಮ ಪಿಟಿಷನ್ ಅಲೋ ಮಾಡಿ ಡಿವೋರ್ಸ್ ಮಾಡ್ತಾರೆ. ಸೊ ಇದು ಒಂದು ಸಾಮಾನ್ಯವಾಗಿ ಒಂದು ಡಿವೋರ್ಸ್ ಕೇಸಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು. ಅದರಲ್ಲಿ ಏನಾದ್ರು ನಿಮಗೆ ಮೇಂಟೆನೆನ್ಸ್ ಬೇಕು ಅಂತ ಅಂದರೆ ಅದರಲ್ಲಿ ಕೂಡ ಹಾಕ್ಕೊಂಡು, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಂಡರ್ ಸೆಕ್ಷನ್ 24 ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಅದರಲ್ಲಿ ಕೂಡ ಮೇಂಟೆನೆನ್ಸ್ ಕೇಳ್ಬೋದು. ಅದರ್ವೈಸ್ ಬೇರೆ ಒಂದು ಕೇಸ್ನೇ ಮೇಂಟೆನೆನ್ಸ್ ಅಂತ ಹಾಕ್ಕೊಂಡು ನೀವು ಅಲ್ಲೂ ಕೂಡ ನೀವು ಮೇಂಟೆನೆನ್ಸ್ ಕೇಳ್ಕೋಬೋದು. ಸೊ ಬೇಸ್ಡ್ ಆನ್ ದಿಸ್ ಆಲ್ ನಿಮ್ಮ ಕೇಸ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ಸುಮಾರು ಒಂದು 2-2.5 ವರ್ಷ ಅಂತೂ ಹಾಗೇ ಆಗತ್ತೆ. ಒಂದು ವೇಳೆ ನೀವು ಕಂಟೆಸ್ಟ್ ಮಾಡ್ತೀನಿ ಅನ್ನೋದಾದರೆ, ಮೀಡಿಯೇಷನಲ್ಲೇ ಮುಗಿಸ್ಕೋತೀನಿ ಅಂತ ಅಂದರೆ ನಿಮಗೆ ವಿತಿನ್ 4 to 5 ಮಂತ್ ಒಳಗೆ ನಿಮಗೆ ಕೇಸ್ ಮುಗಿಯುತ್ತೆ. ಸೊ ಇಷ್ಟಿತ್ತು ಒಂದು ಕೇಸು, ಅಂದರೆ ಒಂದು MC ಕೇಸು, ಅಂದರೆ ಮ್ಯಾಟ್ರಿಮೋನಿಯಲ್ ಕೇಸ್ ಅನ್ನೋದಾದರೆ ಇಷ್ಟು ಒಂದು ಕ್ರೈಟೀರಿಯಾ ಇರುತ್ತೆ ಅಂತ ಹೇಳುವಂಥ ನನ್ನ ಒಂದು ತುಡಿತಾ ಇತ್ತು ಅಷ್ಟೇ. ಸೊ ಹಾಗಾಗಿ ನಾನು ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ಸೈನಿಂಗ್ ಅಪ್, ದಿಸ್ ಇಸ್ ಶಶಿಕಲಾ.